ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಏನಪ್ಪ ಇವತ್ತಿನ ತರಗತಿ ಅಂತ ಅಂದರೆ ಎಲ್ಲ ಎಕ್ಸಾಮ್ಸ್ಗಳು ಕಾಲ್ಫರ್ ಅಂತೂ ಆಗಿಬಿಟ್ಟಿದ್ದಾವೆ. ಅಪ್ಲಿಕೇಶನ್ಸ್ ಕೂಡ ಹಾಕಿಬಿಡ್ತೀರಾ. ಬಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಯಾವ ರೀತಿ ಬಿಡಿಸಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ. ತರಗತಿಗಳು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿರ್ತವೆ, ಏನು ಕೂಡ ವರಿ ಮಾಡಬೇಡಿ. ಡೈಲಿ ತರಗತಿ ಇರ್ತವೆ, ನೋಡಿ ಯೂಸ್ ಮಾಡ್ಕೊಳ್ಳಿ. ಈಗ ಮೊದಲನೇ ಪ್ರಶ್ನೆನ ನೋಡೋಣ. ಪೊಲೀಸ್ ಪರೀಕ್ಷೆಗೆ ಮತ್ತು VA ಎಕ್ಸಾಮ್ಗೆ ಮತ್ತು ಇಲ್ಲಿ ನಿಮಗೆ ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಸ್ಕೂಲ್ ಟೀಚರ್ಸು KRES ಏನು ಸ್ಕೂಲ್ ಟೀಚರ್ಸ್ ಇದ್ದಾರೆ ಅವರು ಕೂಡ ನೋಡ್ಬೋದು. ಹಳೆ ಪ್ರಶ್ನೆ ಪತ್ರಿಕೆಯನ್ನು ಒಂದೊಂದಾಗಿ ನಾವು ಬಿಡಿಸ್ಕೊಳ್ತಾ ಹೋಗ್ತೀವಿ. ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇದೆ, ಪಕ್ಕದಲ್ಲಿ ಸ್ಕೂಲ್ ಇದೆ. ಸ್ವಲ್ಪ ಇವತ್ತು ಶನಿವಾರ ಇರೋ ಕಾರಣ ಸ್ವಲ್ಪ ಸೌಂಡ್ ಬರ್ಬೋದು, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನಾವು ನೋಡ್ಕೊಳ್ತಾ ಹೋಗೋಣ. ಬನ್ನಿ, ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ಇದರೊಳಗೆ ಏನಪ್ಪ ಮಾಡಿ ಅಂತಂದರೆ ಮೊದಲು ನೀವು ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡ್ಕೊಳ್ತಾ ಹೋಗಿ. ಯಾಕೆ ಅಂತಂದರೆ ಇಂಥ ಸಿಲ್ಲಿ ಪ್ರಶ್ನೆಗಳನ್ನ ನೀವೇನು ಮಾಡ್ತೀರಾ, ತಪ್ಪು ಮಾಡ್ತೀರಾ. ಅದಕ್ಕಾಗಿ ಕಮೆಂಟ್ ಮಾಡಿ. ಗೊತ್ತಾಗಲಿಲ್ಲ ಅಂತಂದರೆ ನೀವು ಆನ್ಸರನ್ನು ತಿಳ್ಕೊಳ್ಳಿ. ಮೊದಲನೇ ಹೇಳಿಕೆ ಇಲ್ಲಿ ನೋಡಿ. ಮೊದಲನೇ ಪ್ರಶ್ನೆ ಏನಪ್ಪ ಮೊದಲನೇ ಹೇಳಿಕೆ ಇದೆ ಅಂತ ಅಂದರೆ ಸಂವಿಧಾನದ ಪೀಠಿಕೆ ಎಂಬತಕ್ಕಂಥದ್ದು, ಪ್ರಿಯಾಂಬಲ್ ಏನಿದೆ ಸಂವಿಧಾನದ ಒಂದು ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟು ಎರಡನೇ ಹೇಳಿಕೆ ನೋಡಿ. ಸುಪ್ರೀಂ ಕೋರ್ಟ್ ಏನಿದೆ ಪೀಠಿಕೆಯನ್ನು ತಿದ್ದುಪಡಿ ಮಾಡಬಹುದು ಎಂದು ತೀರ್ಪು ನೀಡಿದೆ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳಿಗೆ 1973ರ ಒಂದು ತೀರ್ಪು, ಕೇಶವಾನಂದ ಭಾರತಿ ಮತ್ತು ಸ್ಟೇಟ್ ಆಫ್ ಕೇರಳ ಎಂಬತಕ್ಕಂಥ ಒಂದು ತೀರ್ಪು. ಈ ಒಂದು ತೀರ್ಪಿನಲ್ಲಿ ನಮ್ಮ ಒಂದು ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಏನಪ್ಪ ಹೇಳಿದೆ ಅಂತ ಅಂದರೆ, ಸುಪ್ರೀಂ ಕೋರ್ಟ್ ಪೀಠಿಕೆಯನ್ನು ಇಲ್ಲಿ ಸಂವಿಧಾನದ ಒಂದು ಭಾಗ ಅಂತಲೂ ಕೂಡ ಹೇಳಿದೆ. ಸುಪ್ರೀಂ ಕೋರ್ಟ್ ಪೀಠಿಕೆಯನ್ನು ತಿದ್ದುಪಡಿ ಮಾಡಬಹುದು, ಆದರೆ ಬೇಸಿಕ್ ಸ್ಟ್ರಕ್ಚರ್ ನೋಡಿ ಏನಪ್ಪ ಅಂತ ಅಂದರೆ ಬೇಸಿಕ್ ಸ್ಟ್ರಕ್ಚರನ್ನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಯಾವುದಪ್ಪ ಇಲ್ಲಿ ಸರಿಯಾದ ಉತ್ತರ ಅಂತ ಅಂದರೆ, ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸಂವಿಧಾನದ ಪೀಠಿಕೆ ಸಂವಿಧಾನದ ಒಂದು ಭಾಗವಾಗಿದೆ, ಸರಿಯಾಗಿದೆ. ಎರಡನೇ ಹೇಳಿಕೆ ಸುಪ್ರೀಂ ಕೋರ್ಟ್ ಪೀಠಿಕೆಯನ್ನು ತಿದ್ದುಪಡಿ ಮಾಡಬಹುದು ಎಂದು ತೀರ್ಪು ನೀಡಿದೆ ಅಂತ ಇದೆ, ಇದು ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಓಕೆನಾ. ಬನ್ನಿ ಎರಡನೇ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ನೋಡಿ ಸಿಲ್ಲಿ ಪ್ರಶ್ನೆಗಳನ್ನ ನೀವೇನು ಮಾಡ್ತೀರಾ, ತಪ್ಪು ಮಾಡ್ತೀರಾ. ಅದಕ್ಕಾಗಿ ತಪ್ಪು ಯಾವ ರೀತಿ ಮಾಡಬಾರ್ದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ. ನೋಡಿ ಮೊದಲನೇ ಹೇಳಿಕೆ ನೋಡಿ, ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಪಡಿಸುತ್ತದೆ. ಹೌದಾ. ನೀವು ಮೊದಲು ಕೇಳ್ತಾ ಇದ್ರು ಕೆಳಗಿನ ಯಾವ ವಿಧಿ ಅಸ್ಪೃಶ್ಯತೆಯನ್ನು ರದ್ದುಪಡಿಸುತ್ತೆ ಅಂತ ಕೇಳಿ 17, 16, 15, 14 ಅಂತ ಕೊಡ್ತಾ ಇದ್ರು. ಬಟ್ ಈಗ ಹಂಗಿಲ್ಲ, ಅವರ ಹೇಳಿಕೆ ಕೊಟ್ಬಿಡ್ತಾರೆ. ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಪಡಿಸಲಾಗುತ್ತೆ. ಹೌದಾ ಅಲ್ವಾ? ಹೌದು, ಸರಿಯಾದ ಉತ್ತರ ಇದೆ. 17ನೇ ವಿಧಿ ಅಸ್ಪೃಶ್ಯತೆಯನ್ನು ರದ್ದುಪಡಿಸ್ತದೆ. ಅದೇ ರೀತಿ ಎರಡನೇ ಹೇಳಿಕೆ ನೋಡಿ, ಸಂವಿಧಾನದ 21ನೇ ವಿಧಿಯು ಶಿಕ್ಷಣದ ಹಕ್ಕನ್ನು ನೀಡುತ್ತದೆ. ವಿದ್ಯಾರ್ಥಿಗಳೇ ತುಂಬ ಇಂಪಾರ್ಟೆಂಟು. ಈ ಒಂದು 21ನೇ ವಿಧಿ ರೈಟ್ ಟು ಲೈಫ್ ಎಂಬತಕ್ಕಂಥದ್ದು ಬದುಕುವ ಹಕ್ಕನ್ನು ನೀಡುತ್ತೆ. ಬಟ್ 21A ಎಂಬತಕ್ಕಂಥ ವಿಧಿ 21A ಎಂಬತಕ್ಕಂಥ ವಿಧಿ ಯಾವಾಗಪ್ಪ ಇದನ್ನು ಯಾರು ಮಾಡಿದರು? 86ನೇ ಒಂದು ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಕಾಯ್ದೆ 2002ರಲ್ಲಿ ಯಾವಾಗ ಯಾರು ಮಾಡಿದರು? 21A ಎಂಬತಕ್ಕಂಥ ಒಂದು ವಿಧಿಯನ್ನು ಈ ಒಂದು 86ನೇ ತಿದ್ದುಪಡಿ ಕಾಯ್ದೆ ಮೂಲಕ ಆ್ಯಡ್ ಮಾಡಲಾಯಿತು. ಈ ಒಂದು ವಿಧಿಯ ಅನುಸಾರವಾಗಿ ಶಿಕ್ಷಣದ ಹಕ್ಕನ್ನು ನಮ್ಮ ಒಂದು ಭಾರತದ ನಾಗರಿಕರಿಗೆ ನೀಡುತ್ತೆ. 6ರಿಂದ 14 ವರ್ಷದ ಒಳಗಿನ ಏನು ಮಕ್ಕಳಿದ್ದಾರೆ ಅವರಿಗೆ ಕಡ್ಡಾಯ ಶಿಕ್ಷಣವನ್ನು 21A ವಿಧಿ ಕೊಡುತ್ತೆ, ನಾಟ್ 21ನೇ ವಿಧಿ. 21ನೇ ವಿಧಿ ಕೊಡೋದಿಲ್ಲ. ಹಾಗಾಗಿ ಎರಡನೇ ಹೇಳಿಕೆ ತಪ್ಪಿದೆನಾ? ಅರ್ಥ ಆಯ್ತಾ? ಈಗ 2 ಮಾತ್ರ ಎಂಬತಕ್ಕಂಥದ್ದು ತಪ್ಪು, 2 ಇರ್ತಕ್ಕಂಥ ಒಂದು ಹೇಳಿಕೆ ಕೂಡ ತಪ್ಪು, ಇದು 2 ಅಲ್ಲ ಅಂತಲೂ ಕೂಡ ತಪ್ಪು. ಈಗ ನೋಡಿ 1 ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಈಸಿಯಾಗಿ ನೋಡಿ ಇಂಥ ಪ್ರಶ್ನೆಗಳನ್ನು ಕೂಡ ನೀವೇನು ಮಾಡ್ತೀರಾ, 21ನೇ ವಿಧಿ ಬಂದುಬಿಡ್ತು ಅಂತ ಎಲ್ಲ ಹಾಕ್ತೀರಾ, ಸರಿ ಅಂತ ಹಾಕಿಬಿಡ್ತೀರಾ, ಬಟ್ ತಪ್ಪಾಗಿಬಿಡುತ್ತೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ಕಟಕ ವೃತ್ತವು ಕರ್ನಾಟಕದ ಮೂಲಕ ಹಾದು ಹೋಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಒಂದು ಕರ್ನಾಟಕ ಏನಪ್ಪ ಅಂತಂದ್ರೆ ಸದರನ್ ಸೌತ್ ಸೈಡಲ್ಲಿ ಇದೆ ಅಥವಾ ದಕ್ಷಿಣ ಭಾಗದಲ್ಲಿದೆ. ಯಾವುದೇ ಮಕರ ಸಂಕ್ರಾಂತಿ ವೃತ್ತ ಆಗಿರ್ಬೋದು, ಕರ್ಕಟಕ ಸಂಕ್ರಾಂತಿ ವೃತ್ತ ಆಗಿರ್ಬೋದು, ಏನೂ ಕೂಡ ನಮ್ಮ ಒಂದು ಕರ್ನಾಟಕದ ಮೇಲೆ ಹಾದು ಹೋಗೋದಿಲ್ಲ, ಅದು ಗುಜರಾತ್ ಮೇಲೆ ಹಾದು ಹೋಗುತ್ತೆ. ಟೋಟಲ್ ಆಗಿ 8 ರಾಜ್ಯಗಳಿದಾವೆ ತಾನೆ. ಈ ಒಂದು ಕರ್ಕಟಕ ಒಂದು ಸಂಕ್ರಾಂತಿ ವೃತ್ತವನ್ನು ಹಾದು ಹೋಗ್ತಕ್ಕಂಥ ಒಂದು 8 ರಾಜ್ಯಗಳಿದ್ದಾವೆ. ಯಾವ್ಯಾವ ಇದ್ದಾವೆ ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ನೋಡೋಣ, ಯಾರ್ಯಾರು ಕಮೆಂಟ್ ಮಾಡ್ತೀರ ನೋಡಿ, ಇದು ಇಂಪಾರ್ಟೆಂಟು. ನೆಕ್ಸ್ಟು ಪಶ್ಚಿಮ ಘಟ್ಟಗಳು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ. ನೋಡಿ ತುಂಬ ಇಂಪಾರ್ಟೆಂಟು. ಪಶ್ಚಿಮ ಘಟ್ಟಗಳು 1986ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಹೊರಹೊಮ್ಮಿದವೆ. ಎರಡನೇದು ಸರಿ ಇದೆ, ಒಂದನೇದು ತಪ್ಪು. ಓಕೆನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಇಷ್ಟು ಈಸಿನೇ ಇರುತ್ತೆ, ಬಟ್ ಏನು ಮಾಡ್ತೀರಾ ಅಂತ ಅಂದರೆ ನೀವು ತಪ್ಪು ಮಾಡ್ತೀರಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1 ರೂಪಾಯಿ ನೋಟನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ ಅದು ಮುದ್ರಣ
ಮಾಡುತ್ತೆ. 1 ರೂಪಾಯಿ ನೋಟನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ ಅದು ಮುದ್ರಣ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇ ಹೇಳಿಕೆ ನೋಡಿ, RBI ಕೇಂದ್ರ ಸರ್ಕಾರದ ಬ್ಯಾಂಕರ್ ಆಗಿ ಕಾರ್ಯನಿರ್ವಹಣೆ ಮಾಡುತ್ತೆ. RBI ಏನಿದೆ ಇದು ಕೇಂದ್ರ ಸರ್ಕಾರದ ಬ್ಯಾಂಕರ್ ಆಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ನೋಡಿ ವಿದ್ಯಾರ್ಥಿಗಳೇ. ಇಲ್ಲೂ ಕೂಡ ಸೇಮು, ಯಾವುದೇ ನೋಟನ್ನು ಏನಪ್ಪ ಮಾಡಲ್ಲ, RBI ಏನಿದೆ ಅದನ್ನು ಮುದ್ರಣ ಮಾಡಲ್ಲ. ಎಲ್ಲವೂ ಕೂಡ ಮುದ್ರಣ ಮಾಡೋದಕ್ಕೆ ಅಂತಲೇ ಕೆಲವು 4 ಸ್ಥಳಗಳಿದ್ದಾವೆ. ಮುಂಬೈಯಲ್ಲಿ ನಾಸಿಕ್ ಎಂಬತಕ್ಕಂಥ ಒಂದು ಸ್ಥಳ ಇದೆ, ಮೈಸೂರಿನಲ್ಲಿ ಕೂಡ ಪ್ರಿಂಟ್ ಆಗುತ್ತೆ. ಈ ರೀತಿಯಾಗಿ 4 ಸ್ಥಾನಗಳಿದ್ದಾವೆ. ಖರಗ್ಪುರ್ನಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಇದೆ, ಒಂದು ಡೆಲ್ಲಿಯಲ್ಲಿದೆ. ಟೋಟಲ್ ಆಗಿ 4 ಇದಾವಲ್ವಾ. ಈ ಒಂದು 4 ಕಡೆಯಲ್ಲಿ ಮಾತ್ರ ಏನಾಗುತ್ತೆ, ನೋಟನ್ನು ಮುದ್ರಣ ಮಾಡ್ತಾರೆ. ಬಟ್ ಸಿಗ್ನೇಚರ್ ಏನಿದೆ ಅದು ಫೈನಾನ್ಸ್ ಮಿನಿಸ್ಟರ್ ಸಿಗ್ನೇಚರ್ ಇರುತ್ತೆ. ಫೈನಾನ್ಸ್ ಮಿನಿಸ್ಟರ್ ಸಿಗ್ನೇಚರ್ ಇರುತ್ತೆ 1 ರೂಪಾಯಿ ನೋಟ್ ಮೇಲೆ. ಮಿಕ್ಕಿದ ಎಲ್ಲ ನೋಟುಗಳ ಮೇಲೆ ಯಾರ್ದಪ್ಪ ಇರುತ್ತೆ, RBI ಗವರ್ನರ್ದು ಇರುತ್ತೆ. ಇದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಎರಡನೇ ಹೇಳಿಕೆ ನೋಡ್ಬೋದು, RBI ಕೇಂದ್ರ ಸರ್ಕಾರದ ಬ್ಯಾಂಕರ್ ಆಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಹೌದು, ಎರಡನೇದು ಸರಿ ಇದೆ. RBI ಕೇಂದ್ರ ಸರ್ಕಾರದ ಬ್ಯಾಂಕರ್ ಆಗಿ ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ ಅಂತ. ಓಕೆನಾ, ಅರ್ಥ ಆಯ್ತಾ? ಈಸಿ ಆಯ್ತಾ? ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ವಿಟಮಿನ್ ಡಿ ಎಂಬತಕ್ಕಂಥದ್ದು ಸೂರ್ಯನ ಬೆಳಕಿನ ಸಹಾಯದಿಂದ ಚರ್ಮದಲ್ಲಿ ಉತ್ಪಾದನೆ ಆಗತ್ತೆ. ತುಂಬ ಇಂಪಾರ್ಟೆಂಟ್. ನೀವು ಸಣ್ಣ ಹುಡುಗರಿದ್ದಾಗಲಿಂದನೂ ಕೂಡ ಹೇಳ್ತಿದ್ದೀವಿ, ಸ್ವಲ್ಪ ಸಣ್ಣ ಏನು ಬೆಳಗ್ಗೆ ಬಿಸಿಲಿಗೆ ಹೋಗಿ ನಿಂತ್ಕೊಳ್ಳಿ, ವಿಟಮಿನ್ ಡಿ ಏನಾಗುತ್ತೆ ನಿಮಗೆ ಕ್ರಿಯೇಟ್ ಆಗುತ್ತೆ ಅಂತ. ಇನ್ಸುಲಿನ್ ಯಕೃತ್ತಿನಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಇಲ್ಲಿ ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳು, ಇತ್ತೀಚಿನ ಸೈನ್ಸ್ ಕ್ಲಾಸಲ್ಲಿ ಇನ್ಸುಲಿನ್ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳಿದ್ದೇನೆ. ಬಟ್ ಇಲ್ಲಿ ಏನಪ್ಪ ಅಂತ ಅಂದರೆ ಎರಡನೇ ಹೇಳಿಕೆಯಲ್ಲಿ ತಪ್ಪಾಗ್ತದೆ. ಇನ್ಸುಲಿನ್ ಯಕೃತ್ತಿನಲ್ಲಿ ಅಲ್ಲ, ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಹೇಳಿ ನೋಡೋಣ. ಯಕೃತ್ತಿನಲ್ಲಿ ಪ್ರೊಡ್ಯೂಸ್ ಆಗಲ್ಲ, ಇದು ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿ ಪ್ಯಾಂಕ್ರಿಯಾಸಲ್ಲಿ ಇಲ್ಲಿ ಪ್ರೊಡಕ್ಷನ್ ಮಾಡುತ್ತೆ ಇನ್ಸುಲಿನನ್ನು. ಅದಕ್ಕಾಗಿ ಎರಡನೇ ಹೇಳಿಕೆ ತಪ್ಪಾಗಿದೆ. ವಿಟಮಿನ್ ಡಿ ಸೂರ್ಯನ ಬೆಳಕಿನಿಂದ ಸಹಾಯದಿಂದ ಚರ್ಮದಲ್ಲಿ ಉತ್ಪಾದನೆ ಆಗುತ್ತೆ, ಇದು ಸರಿಯಾಗಿದೆ. ಒಂದನೇ ಹೇಳಿಕೆ ಮಾತ್ರ ಸರಿ, ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಮೊದಲನೇ ಹೇಳಿಕೆ ನೋಡಿ, ಪ್ಲಾಸಿಕ್ ಯುದ್ಧವು 1757ರಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇ ಹೇಳಿಕೆ ನೋಡಿ, ಟಿಪ್ಪು ಸುಲ್ತಾನನನ್ನು ಮೈಸೂರಿನ ಹುಲಿ ಅಂತ ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ಕೂಡ ಗೊತ್ತು, ಟಿಪ್ಪು ಸುಲ್ತಾನ ಏನಿದ್ದಾರೆ ಮೈಸೂರಿನ ಹುಲಿ ಅಂತ ನಾವು ಈಗಲೂ ಕೂಡ ಹೇಳ್ತೇವೆ. ಅದಕ್ಕಾಗಿ ಎರಡನೇ ಹೇಳಿಕೆ ಸರಿ ಇದೆ. ಅದೇ ರೀತಿ ಪ್ಲಾಸಿ ಕದನ ನೋಡಿ, ಪ್ಲಾಸಿ ಕದನ 1757ರಲ್ಲಿ ನಡೆಯಿತು. ಯಾರ ನಡುವೆ ನಡೆಯಿತು? ಸಿರಾಜುದ್ ದೌಲಾ ಮತ್ತು ಇಲ್ಲಿ ಬ್ರಿಟಿಷರ ನಡುವೆ. ಅದಕ್ಕಾಗಿ ಪ್ಲಾಸಿ ಕದನ ಕೂಡ 1757ರಲ್ಲಿ ನಡೆಯುತ್ತೆ, ಇದು ಕೂಡ ಸರಿ ಇದೆ. ನೆಕ್ಸ್ಟ್ ಬಕ್ಸರ್ ಕದನ ಮುಂದೆ ಬರಬಹುದು. ಬಕ್ಸರ್ ಕದನ ಯಾರ ನಡುವೆ ನಡೆಯುತ್ತೆ? ಮೀರ್ ಖಾಸಿಮ ಮೀರ್ ಜಾಫರ ನೋಡಿ, ಮೀರ್ ಖಾಸಿಂ ನಡುವೆ ನಡೆಯುತ್ತೆ. ಮೀರ್ ಖಾಸಿಂ ಮತ್ತು ಇಲ್ಲಿ ವರ್ಸಸ್ ಬ್ರಿಟಿಷರ ನಡುವೆ ಬಕ್ಸರ್ ಕದನ. ಮತ್ತು ಇದರ ಜೊತೆಗೆ ಇನ್ನೊಬ್ಬರು ಯಾರು ಬರ್ತಾರೆ? ಶೂಜಾವುದ್ ದೌಲಾ ಎಂಬತಕ್ಕಂಥ ಒಂದು ಯಾರಪ್ಪ ಅಂತ ಅಂದರೆ ಮೊಘಲರ ದೊರೆ ಇರ್ತಾನೆ. ಶಾ ಆಲಂ ಟು, ಶೂಜಾವುದ್ ದೌಲಾ ಅಲ್ಲ, ಶಾ ಆಲಂ ಟು ಎಂಬತಕ್ಕಂಥ ಒಂದು ಮೊಘಲರ ದೊರೆ ಇರ್ತಾನೆ. ಮೀರ್ ಖಾಸಿಂ ಕೂಡ ಈ ಒಂದು ಬಕ್ಸರ್ ಕದನದಲ್ಲಿ ಭಾಗವಹಿಸ್ತಾನೆ. ಇವೆಲ್ಲವೂ ಕೂಡ ಗೊತ್ತಿರಬೇಕು. ನೀವು ಹಿಸ್ಟ್ರಿ ಒಂದ್ಸಲಿ ಓದ್ಬಿಟ್ರೆ ಎಲ್ಲವೂ ಕೂಡ ಗೊತ್ತಾಗಿರ್ತವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಎರಡು ಕೂಡ ಇಲ್ಲಿ ಸರಿಯಾಗಿದ್ದಾವೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರನ್ನು ಏನಪ್ಪ ಕರೀತಾರೆ? ಸಿಲಿಕಾನ್ ವ್ಯಾಲಿ ಅಂತ ಕರೀತಾರಂತೆ. ಹೌದು, ಬೆಂಗಳೂರು ಏನಿದೆ ಭಾರತದಲ್ಲಿ ಸಿಲಿಕಾನ್ ವ್ಯಾಲಿ ಅಂತಲೇ ಕರೀತಾರೆ. ಸಿಲಿಕಾನ್ ವ್ಯಾಲಿ ಯಾಕಪ್ಪ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ ಅಂದರೆ, ಇಲ್ಲಿ ಅತಿ ಹೆಚ್ಚಿನದಾಗಿ ಕಾರ್ಪೊರೇಟ್ ಸೆಕ್ಟರ್ಗಳು ಕಂಡುಬರುತ್ತೆ. ಅತಿ ಹೆಚ್ಚಿನದಾಗಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳು, ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕಂಡುಬರುತ್ತಾರೆ. ಅದಕ್ಕಾಗಿ ಸಿಲಿಕಾನ್ ವ್ಯಾಲಿ ಅಂತ ಇಲ್ಲಿ ಹೇಳ್ತಾರೆ. ಅದೇ ರೀತಿ ಮುಂದಿನ ಒಂದು ಹೇಳಿಕೆ ನೋಡಿ, ಜೋಗ ಜಲಪಾತವು ಕಾವೇರಿ ನದಿಯ ಮೇಲೆ ಇದೆ ಅಂತ ಕೊಟ್ಟಿದ್ದಾರೆ. ಜೋಗ ಜಲಪಾತ ಏನಿದೆ ಕಾವೇರಿ ನದಿ ಮೇಲಿದೆ. ಎಂಥ ಒಂದು ಸಣ್ಣ ಹುಡುಗನಿಗೂ ಕೇಳಿದ್ರು ಕೂಡ ಜೋಗ ಜಲಪಾತ ಎಲ್ಲಿದೆ ಅಂತ ಅಂದರೆ ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ಶಿವಮೊಗ್ಗದಲ್ಲಿ ಕಾವೇರಿ ಏನು ನದಿ ಇದೆ ಅದು ಕಂಡುಬರಲ್ಲ. ಕಾವೇರಿ ನದಿ ಕಂಡುಬರೋದಲ್ಲಿ ಕೊಡಗಿನಲ್ಲಿ ಕಂಡುಬರುತ್ತೆ. ಹಾಗಾಗಿ ಕಾವೇರಿ ನದಿ ಮೇಲೆ ಈ ಒಂದು ಜಲಪಾತ ಇಲ್ಲ. ಇದು ಯಾವ ನದಿ ಮೇಲೆ ಇದೆ? ಶರಾವತಿ ನದಿ ಮೇಲಿದೆ. ಶರಾವತಿ ಪ್ರಶ್ನೆ ಅಂತೂ ಬರುತ್ತೆ, ಪಕ್ಕ ಬರುತ್ತೆ. ಇದರಿಂದ ಆಲ್ರೆಡಿ ಬಂದಿದೆ, ಇನ್ನೂ ಕೂಡ ಬರ್ಬೋದು. ಎರಡನೇ ಹೇಳಿಕೆ ತಪ್ಪಿದೆ, ಹಾಗಾದರೆ ಒಂದು ಮಾತ್ರ ಇಲ್ಲಿ ಸರಿ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಟೈಗರನ್ನು 1973ರಲ್ಲಿ ಆರಂಭ ಮಾಡಲಾಯಿತು. ತುಂಬ ಇಂಪಾರ್ಟೆಂಟು. ಅದೇ ರೀತಿಯಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಏನಿದೆ ಏಕಶೃಂಗ ಖಡ್ಗಮೃಗ, ಒನ್ ಹಾರ್ನ್ ರೈನೋಸೆರಸ್ ಎಂಬತಕ್ಕಂಥದಕ್ಕೆ ಪ್ರಸಿದ್ಧ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಪ್ರಾಜೆಕ್ಟ್ ಟೈಗರ್ ಎಂಬತಕ್ಕಂಥ
ಆಗಿರ್ತಕ್ಕಂಥದ್ದು 1973. ಹೌದು, 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಎಂಬತಕ್ಕಂಥದ್ದನ್ನು ಆರಂಭ ಮಾಡ್ತೀವಿ, ಇದು ಸರಿ ಇದೆ. ಅದೇ ರೀತಿಯಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಬಹುದು. ಅಸ್ಸಾಂನಲ್ಲಿ ಕಂಡುಬರುತ್ತೆ. ಈ ಒಂದು ಅಸ್ಸಾಂನಲ್ಲಿ ಇರತಕ್ಕಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಒನ್ ಹಾರ್ನ್ ರೈನೋಸೆರಸ್ ಖಡ್ಗಮೃಗಗಳಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಉದ್ಯಾನವನ ಇದು. ಹಾಗಾಗಿ ಎರಡೂ ಕೂಡ ಇಲ್ಲಿ ಸರಿಯಾಗಿದ್ದಾವೆ. ಇನ್ನೊಂದು ಕೇಳಬಹುದು ಪ್ರಾಜೆಕ್ಟ್ ಎಲಿಫೆಂಟ್ ಅಂತ. ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಇದನ್ನು ಈ 1992ರಲ್ಲಿ ಏನಪ್ಪ ಮಾಡ್ತಾರೆ, ಲಾಂಚ್ ಮಾಡ್ತಾರೆ. ಪ್ರಾಜೆಕ್ಟ್ ಟೈಗರ್ ತುಂಬ ಸಲ ಕೇಳಿಬಿಟ್ಟಿದ್ದಾರೆ. ಈಗ ಪ್ರಾಜೆಕ್ಟ್ ಎಲಿಫೆಂಟ್ ಕೇಳಬಹುದು. ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತಲೂ ಕೂಡ ಕೇಳಬಹುದು. ಕರ್ನಾಟಕ ಅತಿ ಹೆಚ್ಚು ಆನೆಗಳನ್ನು ಹೊಂದಿದೆ. ಮತ್ತು ಇಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂತ ಕೇಳಬಹುದು. ಯಾವುದು? ಉತ್ತರಾಖಂಡ, ಮಹಾರಾಷ್ಟ್ರನ, ಕರ್ನಾಟಕನ? ಯಾವ್ದು ನೋಡಿ ನೋಡೋಣ. ಎಲ್ಲರೂ ಕೂಡ ಆಪ್ಷನನ್ನು ಹಾಕ್ಬೋದು. ಇದಕ್ಕೆ ಸರಿಯಾದ ಉತ್ತರ ಹೇಳಿದ್ದೇನೆ, ಎರಡೂ ಕೂಡ ಇಲ್ಲಿ ಸರಿಯಾಗಿದೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಮುಂದಿನ ಪ್ರಶ್ನೆ ಇದೆ, ಭಾರತದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯನ್ನು ನೇಮಕ ಮಾಡುತ್ತಾರೆ. ಅಪಾಯಿಂಟ್ಮೆಂಟ್ ಅಂತ. ನೇಮಕ ಅಂತಂದ್ರೆ ಏನು? ಅಪಾಯಿಂಟ್ಮೆಂಟ್ ಅಂತ ಅಂದರೆ ಇಲ್ಲಿ ಎಲೆಕ್ಷನ್ ಮಾಡಿಸೋದಿಲ್ಲ, ಚುನಾಯಿಸುವುದಿಲ್ಲ, ಬಟ್ ಓನ್ಲಿ ನೇಮಕ ಮಾಡ್ತಾರೆ. ಇತ್ತೀಚೆಗೆ ಪ್ರಶ್ನೆ ಬಂದಿತ್ತು, ಚುನಾಯಿಸುತ್ತಾರೆ ಅಂತ ಇತ್ತು, ಅದಕ್ಕಾಗಿ ಆ ಒಂದು ಹೇಳಿಕೆ ತಪ್ಪಿತ್ತು. ಇಲ್ಲಿ ನೇಮಿಸುತ್ತಾರೆ ಅಂತ ಇದೆ, ಇದು ಸರಿ ಇದೆ. ಓಕೆನಾ? ಪ್ರಧಾನಮಂತ್ರಿಗಳನ್ನು ಭಾರತದ ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ ಅಂತ. ಅದೇ ರೀತಿ ಎರಡನೇ ಹೇಳಿಕೆ, ಪ್ರಧಾನಮಂತ್ರಿ ಕಡ್ಡಾಯವಾಗಿ ಲೋಕಸಭೆಯ ಸದಸ್ಯರಾಗಿರಬೇಕು. ಹೌದಾ? ಎಲ್ಲಾದರೂ ಕೇಳಿದಿರಾ ಲೋಕಸಭೆಯವರೇ ಪ್ರಧಾನಮಂತ್ರಿ ಆಗೋದನ್ನು? ಇಲ್ಲ ಅಲ್ವಾ? ಲೋಕಸಭೆಯವರೇ ಪ್ರಧಾನಮಂತ್ರಿ ಯಾವತ್ತಾದರೂ ಆಗಿದ್ದಾರಾ? ಇಲ್ಲ ಅಲ್ವಾ? ಯಾಕೆ ಅಂತ ಎಚ್ ಡಿ ದೇವೇಗೌಡ ಅವರು ನಮ್ಮ ಒಂದು ಯಾರಪ್ಪ ಅಂತ ಅಂದರೆ ರಾಜ್ಯಸಭೆಯಿಂದ ಪ್ರಧಾನಮಂತ್ರಿ ಆದವರು. ಮನಮೋಹನ್ ಸಿಂಗ್ ಅವರು ಯಾವುದರಿಂದ? ರಾಜ್ಯಸಭೆಯಿಂದ ಏನಪ್ಪ ಆಗಿದ್ರು, ಪ್ರಧಾನಮಂತ್ರಿ ಆದವರು. ಹಾಗಾಗಿ ಎರಡನೇ ಹೇಳಿಕೆ ಡೈರೆಕ್ಟಾಗಿ ತಪ್ಪಿದೆ ಅಲ್ವಾ? ಹಾಗಾಗಿ ಎರಡೂ ಅಲ್ಲ, ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ, ಒಂದೇದು ಮಾತ್ರ ಸರಿ ಅಂತ. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಇಸ್ರೋ ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿ ಇದೆ. ಹೌದಾ? ಇಸ್ರೋನ ಮುಖ್ಯ ಕಚೇರಿ 1958ರಲ್ಲಿ ಇಸ್ರೋ ಫಾರ್ಮೇಷನ್ ಆಗುತ್ತೆ. ಇದರ ಮುಖ್ಯ ಕಚೇರಿಯಲ್ಲಿದೆ, ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿತು. ಹೌದಾ? ಚಂದ್ರಯಾನ 3 ಯಾವಾಗ ಸಾಫ್ಟ್ ಲ್ಯಾಂಡಿಂಗ್ ಮಾಡಿತು? ಆಗಸ್ಟ್ 23ನೇ ತಾರೀಕಿನಂದು. ಅದು ಆ ಒಂದು ದಿನವನ್ನು ಇದುವರೆಗೂ ಏನಪ್ಪ ಆಚರಣೆ ಮಾಡ್ತಿದ್ದೀವಿ ನಾವು? ಆಗಸ್ಟ್ 23ನೇ ತಾರೀಕನ್ನು ನ್ಯಾಷನಲ್ ಸ್ಪೇಸ್ ಡೇ ಅಂತ ಆಚರಣೆಯನ್ನು ಮಾಡ್ತಿದ್ದೇವೆ. ಅದು ಕೂಡ ಗೊತ್ತಿರಬೇಕು. ಆಗಸ್ಟ್ 23ರಂದು ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವಕ್ಕೆ ಸಮೀಪಕ್ಕೆ ಹೋಗಿ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದೆ. ಇದು ಕೂಡ ಸರಿ, ಇದು ಕೂಡ ಸರಿ. ಹಾಗಾಗಿ ಎರಡು ಕೂಡ ಸರಿ ಇಲ್ಲಿ. ಓಕೆನಾ? ಇದು ಇವತ್ತಿನ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ನೋಡಿ ವಿದ್ಯಾರ್ಥಿಗಳು, ಇದೇ ರೀತಿ ಪ್ರಶ್ನೆಗಳು ಬೇಕು ಅಂತಂದರೆ ಎಲ್ಲರೂ ಕೂಡ ನೀವೇನು ಮಾಡಬೇಕು? ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಬೇಕು. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ತರಗತಿಗಳನ್ನು ಶೇರ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ನಾನು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.